ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಪಾರ್ವತಿ ಪರಮೇಶ್ವರ ಮಹಾದೇವ. ಅದೆಲ್ಲ ಏನ್ ಮಾಡಿದ್ರು ಅಂತ ಕೇಳಿದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಹೆಂಡ್ರು ಏನ್ ಮಾಡಿದ್ರು, ಬಂಗಾರದ ಆಭರಣಗಳನ್ನ ಹಾಕೊಂಡ್ ಬಂದಿದ್ರು, ಚೋಳ ಮಡಿ ಪೀತಾಂಬರಗಳನ್ನ ಉಟ್ಕೊಂಡು ಬಂದಿದ್ರು, ರಾಜ್ಯನ ವೈಭವ ರಾಜ್ಯನ ಜಾತ್ರೆಯ ನೋಡಾಕ ಬಂದಿದ್ರು, ಎಲ್ಲರೂ ಅಲಂಕಾರ ಮಾಡ್ಕೊಂಡು ಬಂದಿದ್ರು. ಶ್ರೀಮಂತರ ಹೆಂಡರು ಎಲ್ಲ ವಸ್ತು ಒಡೆಯಗಳನ್ನ ಹಾಕೊಂಡು ಬಟ್ಟೆ ಚಲೋ ಪೀತಾಂಬರ ಬಟ್ಟೆ ಉಟ್ಕೊಂಡು ನೋಡಾಕ ಬಂದಿದ್ರು. ಅಲ್ಲಿ ಹೋಗ್ಬೇಕು ಈ ಹೆಣ್ಣು ಮಗ ತಾಯಿ ಬಡವನ ಹೆಂಡತಿ, ತಿನ್ನಾಕ ಅನ್ನ ಇದ್ದಿದ್ದಿಲ್ಲ, ಕುಡಿಯಾಕ ನೀರಿದ್ದಿಲ್ಲ, ಉಟ್ಕೋಕ ಬಟ್ಟಿದಿಲ್ಲ. ಆ ತಾಯಿ ಒಂದ ಬಟ್ಟೆಯನ್ನು ಏನು ಮಾಡ್ತಿದ್ಲು, ದಿನ ಅದನ್ನ ಉಟ್ಕೋದು ಅದನ್ನ ತೊಳ್ಕೋದು ಮಾಡ್ತಿದ್ಲು. ಅಂತ ಹೆಣ್ಣು ಮಗ ಏನು ಮಾಡಿದ್ರು, ರಾಜ್ಯನ ವೈಭವ ನಮ್ಮೂರಾಗಿಂತ ದೊಡ್ಡ ರಾಜ ಅಂದ್ರೆ ದೇವರಿದ್ದಾಗ ದೇವರನ್ನ ಜಾತ್ರೆಗೆ ನೋಡಕ್ ಬರಬೇಕು ನಾನು ಅಂತ ಬಡವನ ಹೆಂಡತಿ ಏನು ಮಾಡಿದ್ರು, ರಾಜನ ವೈಭವ ನೋಡಕ್ ಬಂದ್ಲ. ಆ ತಾಯಿ ರಾಜನ ವೈಭವ ನೋಡಾಕ ಬಂದು ಮನಸ್ಸ ಹೇಳಕ್ ಬರಂಗಿಲ್ಲ. ಅವಾಗ ಬಹಳ ತ್ರಿಪುರ ಸುಂದರಿ ಇದ್ದು ಬಡವನ ಹೆಂಡತಿ ರಾಜನ ವೈಭವ ನೋಡಾಕ ಬಂದು ಶ್ರೀಮಂತರ ಹೆಂಡರಂತ ಅಕ್ಕಿ ನಿಂತಿದ್ಲು. ನಿಂತು ರಾಜ್ಯನ ಸಡಗರ ಬಹಳ ಕಣ್ಣಾರದಿಂದ ಮನಸ್ಪೂರ್ವಕವಾಗಿ ರಾಜ್ಯನ ವೈಭವವನ್ನು ಆನಂದದಿಂದ ನೋಡ್ತಿದ್ಲು. ಆ ತಾಯಿ ಶ್ರೀಮಂತರ ಹೆಂಡ್ರಂದ್ರು, ನೋಡು ಇದು ದೊಡ್ಡ ರಾಜನ ಮೆರವಣಿಗೆ, ದೊಡ್ಡ ರಾಜನ ಜಾತ್ರೆ, ಇಲ್ಲಿ ಎಲ್ಲರೂ ಬರಬೇಕಾಗಿತ್ತಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಬಂಗಾರ ಹಾಕೊಂಡು ಪೀತಾಂಬರ ಉಟ್ಕೊಂಡು ಬಂದು ನಾವು ರಾಜನ ಜಾತ್ರೆ ನೋಡಕತ್ತೀವಿ. ನೀನು ತಿನ್ನಾಕ ಹಣ್ಣಿಲ್ಲ, ಕುಡಿಯಾಕ ನೀರಿಲ್ಲ, ನೀ ಹರಕ ಸೀರೆ ಉಟ್ಕೊಂಡು ಬಂದಿ, ನೀ ರಾಜನ ಜಾತ್ರೆ ನೋಡಾಕ ಅರ್ಹತೆ ಇಲ್ಲ ನಿನಗ, ಹೋಗು ಅಂದ್ರು. ಎಲ್ಲರೂ ಬಹಳ ಅಸಹ್ಯ ಮಾಡಿದ್ರು. ಅವಾಗ ಬೇಡ್ಕೊತ, ಏನಪ್ಪ ಪರಮಾತ್ಮ ಗುರುನಾಥ, ನಾನು ದೊಡ್ಡ ರಾಜನ ಜಾತ್ರೆಯನ್ನು ನಾನು ನೋಡಾಕ ಬಂದಿನಿ, ಎಲ್ಲರೂ ನನಗೆ ಹಿಂಗ ಮಾಡಕತ್ತಾರಲ್ಲ ಅಂತ ಆ ತಾಯಿ ಏನ್ ಮಾಡಕತ್ತು, ದಳ 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 ಅಳಕತ್ತು. ಅಳಕತ್ನು ಒಂದು ಗಿಡದ ಬಡ್ಡಿ ಹೋಗಿ ನಿಂತು ಆ ತಾಯಿ. ಅವಾಗ ರಾಜ ಏನ್ ಆನೆ ಮೇಲೆ ಅಂಬಾರಿಗಳು ಏನ್ ಕುಂತಿದ್ದಲ್ಲ, ರಾಜನ ದೃಷ್ಟಿ, ಕಾಮದ ದೃಷ್ಟಿ ಆ ತಾಯಿ ಮೇಲೆ ಬಿತ್ತು. ಅವನ ಮನಸ್ಸು ಎಲ್ಲಿ ಹೋತು, ಬಡವನ ಹೆಂಡತಿ ಮೇಲೆ ಹೋತು. ಅವಾಗ ಬಡಾಬಡ ರಾಜ ಅಂದ ತನ್ನ ಪ್ರಜೆಗಳಿಗೆ, ನೋಡು ಬಡಾಬಡ ಈ ಜಾತ್ರೆ ಮುಗಿಸ್ರಿ, ಹೋಗೋಣ ನಡಿ ನನ್ನ ಆಸ್ಥಾನಕ್ಕ ಅಂದ. ರಾಜನ ಮೆರವಣಿಗೆ ಬಡ 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 ಹೋತು. ಹೋಗಿ ಊರೆಲ್ಲ ಸುತ್ತಾರೆ ಬಂದು ರಾಜ ಬಂದ, ಜಾತ್ರೆ ಎಲ್ಲ ಮುಗೀತು. ಅವಾಗ ತನ್ನ ಪ್ರಜೆಗಳನ್ನ ಕರೆದವ ರಾಜ, ನೋಡು ಏನೋ ಊರ್ ಹೊರಗೆ ಒಂದು ಗುಡ್ಸಲ ಹಾಕೊಂಡು ಬಡ ಹೆಣ್ಣು ಮಗಳದಲ್ಲ, ಆಕಿ ತಿನ್ನಾಕ ಹಣ್ಣಿಲ್ಲ, ಕುಡಿಯಾಕ ನೀರಿಲ್ಲ, ಉಡೋಕ ಬಟ್ಟಿಲ್ಲ, ಆಕಿನ ಮೇಲೆ ನಂದು ಮನಸ್ಸಾಗೈತಿ, ಮನವೆಂಬ ಮರಕಟ ತಡೆಯಲಾರನ ದೇವ, ನನ್ನ ಏನೋ ಆಕಿನ ಮೇಲೆ ನಂದು ಮನಸ್ಸಾಗ್ಯದ, ಹೋಗಿ ನೀವು ಸ್ವಲ್ಪ ಆಕಿನ ಕೇಳ್ಕೊಂಬರ್ರಿ ಅಂತೇಳಿ ಅವಾಗ ರಾಜ ಏನು ಮಾಡಿದ, ತನ್ನ ಪ್ರಜೆಗಳನ್ನ ಕಳಿಸಿದ. ಅವಾಗ ಆಯ್ತು ಅಂತ ಪ್ರಜೆಗಳು ಹೋದ್ರು. ಆ ಬಡವಿ ಮನೆಗೆ ಹೋದ್ರು. ಬರ್ರಿಯಪ್ಪ, ಎಂದು ಬರಲಾರದ ಪ್ರಜೆಗಳು ಎಂದು ಬಂದಿರಿ, ಬರ್ರಿ ಬರ್ರಿ ನಿಮ್ಮ ರಾಜ ಕಳಿಸೋಣ ಅಂದಾಗ ಅವಾಗ ಪ್ರಜೆಗಳು ಹೇಳ್ತಾರ, ಕೈಯನ ಪ್ರಜೆಗಳು, ನೋಡು ನಮ್ಮ ರಾಜ ನಿನ್ನ ಮೇಲೆ ಮನಸ್ಸು ಮಾಡ್ಯಾನ, ಇವತ್ತೊಂದು ದಿನ ನಮ್ಮ ರಾಜ್ಯ ಆಸ್ಥಾನಕ್ಕೆ ನೀವು ಬಂದಂದ್ರ ಇಡೀ ನಿಮ್ಗೆ ಅರ್ಧ ರಾಜ್ಯವನ್ನ ಕೊಡ್ತಾನಂತ ಅಂತೇಳಿ ತನ್ನ ಪ್ರಜೆಗಳು ಹೇಳಿದಾಗ ಅವಾಗ ನಿಮ್ಮ ರಾಜ ನನ್ನ ಮೇಲೆ ಬಹಳ ಮನಸ್ಸು ಮಾಡ್ಯಾನ ಅಂದ್ರಕ್ಕೆ ಅಂದಾಗ, ಆಯ್ತು ನಿಮ್ಮ ರಾಜ ನನ್ನ ಮನೆಗೆ ನನ್ನ ಕುಟೀರ ಅಂದ್ರೆ ಗುಡಿಸಲ ನನ್ನ ಗುಡಿಸಲಕ್ಕೆ ಬರಬೇಕಾಗಿತ್ತು ಅಂದ್ರ ಆನೆ ಮೇಲೆ ಬರಂಗಿಲ್ಲ, ಅಂಬಾರಿ ಮೇಲೆ ಬರಂಗಿಲ್ಲ, ಕುದುರೆ ಮೇಲೆ ಬರಂಗಿಲ್ಲ, ಅವ ಏನು ಒಟ್ಟ ಅರಿಮೆ ಮೇಲಿನ ಬರಬೇಕು, ನನ್ನ ಗುಡಿಸಲಕ್ಕ ನಾ ಬರಮಾಡ್ಕೊತೀನಿ ಅಂತ ಆ ಬಡವನ ಹೆಂಡತಿ ಹೇಳಿದ ಪ್ರಜೆಗಳಿಗೆ. ಆಯ್ತು ಹೋಗಿ ಹೇಳ ಅಂದಾಗ ಪ್ರಜೆಗಳು ರಾಜಾಗ ಹೋಗಿ ಹೇಳಿದ್ರು, ನಡಿ ಹೋಗ್ತೀನಂತಂದ. ಹೋಗ್ತೀನಂದವ ರಾಜ ಎಲ್ಲಿಗೆ ಬಂದ, ಬಡವಿ ಗುಡ್ಸಲಕ್ಕ ಬಂದ. ಆ ಬಡವಿ ಹೆಣ್ಣು ಮಗಳ ಗಂಡ ಹೊಲಕ್ಕೆ ಹೋಗಿದ್ದ, ಈ ಕಡೆ ಲಕ್ಷ ಕೊಡ್ರು. ಆ ಬಡವಿ ಹೆಣ್ಣು ಮಗಳ ಗಂಡ ಹೊಲಕ್ಕೆ ಹೋಗಿದ್ದ ಹರಗಾಕ. ಅವಾಗ ರಾಜ
ಬಂದಾಗ ಯಾವಾಗ ಬಂದ ನಿಂತ ಬಾಗಲದೊಳಗ ಗಂಡ ಹೊಲಕ್ಕ ಹೋಗಿ ಬಂದ ಊಟ ಮಾಡಾಕತ್ತಿದ್ದ. ಆ ತಾಯಿ ಗಂಡ ಹೊಲಕ್ಕೆ ಹೋಗಿ ಬಂದು ಊಟ ಮಾಡಾಕತ್ತಿದ್ದ. ಇವ ರಾಜ ಬಂದ. ಕಾಮಾತುರನ ಭಯಂ ನ ಲಜ್ಜಂ. ಅವ ಬಂದವನ ಏನ್ ಮಾಡಿದ, ಒಳಗೆ ಹೋದ ರಾಜ. ಗಂಡ ಊಟ ಮಾಡಾಕತ್ತದ. ಗಂಡನ ಹೇಳ್ತಾಳಕ್ಕೆ, ನೋಡು ರಾಜ ಬಂದನ ನಮ್ಮ ಮನೆಗೆ, ರಾಜ ಬಂದನ, ನೀವು ಸ್ವಲ್ಪ ಹೊರಗೆ ಹೋಗು ಅಂದ್ಲು. ಅವಾಗ ಏನ್ ಮಾಡಿದ ಅಂತ ಕೇಳಿದ್ರ, ಅವ ಒಳಗ ಬಂದ ರಾಜ, ಗಂಡ ಹೊರಗೆ ಹೋದ. ಒಳಗೆ ರಾಜ ಬಂದ, ಗಂಡ ಹೊರಗೆ ಹೋದ. ಹೋಗಿ ಏನ್ ಮಾಡಿದ, ಹೇಳ್ತಾಳ, ನೋಡು ಊಟ ಮಾಡ್ರಿ, ಎಂದಿಲ್ಲ ರಾಜರು ನನ್ನ ಮನೆಗೆ ಬಂದಿರಂದ್ರಾಗ ಪ್ರಸಾದ ಮಾಡಿ ಹೋಗು ಅಂದ ಆ ತಾಯಿ ಬಡವನ ಹೇಳ್ತಿ. ಆಯ್ತು ಅಂದ. ಗಂಡ ಏನ್ ಅರ್ಧ ಮುರ್ಧ ಅನ್ನ ಉಣ್ಣಿದ್ದ, ಅರ್ಧ ಮುರ್ಧ ರೊಟ್ಟಿ ತಿಂದಿದ್ದ. ಗಂಗಾಳದಾಗ ಎಲ್ಲಾ ಕಲಿಸಿ ಬಿಟ್ಟಿದ್ನಲ್ಲ, ಆಗ ಗಂಗಾಳ ತಂದು ರಾಜನ ಮುಂದೆ ಇಟ್ಲು. ರಾಜನ ಸಿಟ್ಟುವಾಗ ಬಂತು. ರಾಜನಿಗೆ ಬಹಳ ಸಿಟ್ಟು ಬಂತು, ಕೋಪ ಬಂತು. ರಾಜ ಅಂತ, ನಾನು ಈ ಊರಿನ ಒಡೆಯ, ಈ ಜಗತ್ತಿನ ಒಡೆಯ, ದೊಡ್ಡ ರಾಜ ಅದನಿ. ನನ್ನ ಆಸ್ಥಾನದೊಳಗೆ ಇಷ್ಟೆಲ್ಲಾ ಪ್ರಜೆಗಳು ಬದುಕ್ತಾರ. ನೀನು ನಿನ್ನ ಗಂಡ ಉಂಡಿನ ಎಂದಲ ಎಡಿ ನನ್ನ ಮುಂದೆ ಉಣ್ಣಂತಿತ್ತಲ್ಲ ಮಾನಗಿರಿಯಿಂದ. ಮಳ್ಳ ರಾಜ, ಎಂದೋ ನನ್ನ ಶರೀರವನ್ನು ನನ್ನ ಗಂಡ ಉಂಡು ಬಿಟ್ಟಾನ. ಇಂಥ ಎಂದಲ ಶರೀರಕ್ಕೆ ನೀನು ಮನಸ್ಸು ಮಾಡಿದ, ಮನಸ್ಸು ಸೋತಲ ಮಳ್ಳ ರಾಜ, ಮನೆಗೆ ಹೋಗುವಲ್ಲ ಬಡವ ಹೆಂಡತಿ.